ಒಟ್ಟಾರೆಯಾಗಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಆಯ್ಕೆ ವಿಚಾರ ಇನ್ನೂ ಕೂಡ ಕಗ್ಗಂಟಾಗಿದ್ದು ಸಿಎಂ ಜೊತೆಗಿನ ಅಪೆಕ್ಸ್ ಬ್ಯಾಂಕ್ ಸಭೆಯಲ್ಲಿ ಮಾತಿನ ಚಕಮಕಿ ಕೂಡ ನಡೆದಿದೆ. ಸಚಿವ ಸುಧಾಕರ್ ಹಾಗೂ ಮಾಜಿ ಸಚಿವ ರಾಜಣ್ಣ ನಡುವೆ ಜಟಾಪಟಿ ನಡೆದಿದ್ದು ಹೊಸಬರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಒಳ್ಳೆಯದು ಅಂತ ಸುಧಾಕರ್ ಹೇಳಿದ್ದು, ಸಚಿವ ಸುಧಾಕರ್ ಹೇಳಿಕೆಗೆ ರಾಜಣ್ಣ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಇಬ್ಬರನ್ನು ಕೂಡ ಸಮಾಧಾನ ಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಒಟ್ಟಾರೆಯಾಗಿ ಇದುವರೆಗೂ ಕೂಡ ಇತ್ಯರ್ಥವಾಗದ ಅಧ್ಯಕ್ಷರ ಆಯ್ಕೆಯ ವಿಚಾರ ಗೊಂದಲದಲ್ಲೇ ಮುಂದುವರೆದಿದ್ದು ಸಿಎಂ ಡಿಸಿಎಂ ಬಣದ ನಡುವೆ ಜಟಾಪಟಿ ಮುಂದುವರೆದಿದೆ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸುಕೇಶ್. ಸುಕೇಶ್, ಈಗಾಗಲೇ ಸಿಎಂ ಮತ್ತು ಡಿಸಿಎಂ ಬಣದ ನಡುವೆ ಈಗಾಗಲೇ ಜಟಾಪಟಿ ಕೂಡ ಮುಂದುವರೆದಿದೆ. ಏನಾಗಬಹುದು ಮುಂದೆ, ಯಾವಾಗ ಎಲೆಕ್ಷನ್ ನಡೀಬಹುದು ಅಂತ? ಹಾಗೆ ನೋಡೋಕೋದ್ರೆ ಕೋಆಪರೇಟಿವ್ ನಿಯಮದ ಪ್ರಕಾರ ಅಂದ್ರೆ ಆಕ್ಟ್ 121 ಪ್ರಕಾರ ಕನಿಷ್ಠ 6 ತಿಂಗಳು ಮುಂದೂಡ್ಲಿಕ್ಕೆ ಸರ್ಕಾರಕ್ಕೆ ಅವಕಾಶ ಇದೆ. ಆದ್ರೆ ಅದು ಜೀವ ಆಗ್ಬೇಕಾಗುತ್ತೆ ಅಧಿಕೃತವಾಗಿ, ಅದು ಆದ ನಂತರದಲ್ಲಿ ಅಧಿಕೃತ ಆಗುವಂತದ್ದು. ಹಾಗಾಗಿ ಸದ್ಯಕ್ಕೆ ಚುನಾವಣೆ ಮುಂದೂಡೋಣ ಅಂದ್ರೆ ಅದು ಎಷ್ಟು ದಿನ, ಯಾಕಂದ್ರೆ 7 ದಿನಗಳವರೆಗೆ ಒಂದು ಅವಕಾಶ ಇರುತ್ತೆ. 7 ದಿನದೊಳಗಾಗಿ ಆದೇಶ ಆಗ್ಲಿಲ್ಲ ಅಂದ್ರೆ ಪುನಃ ಮತ್ತೆ ಅದನ್ನ ಚುನಾವಣೆ ನಡೆಸಲೇಬೇಕಾಗುತ್ತೆ. ಹಾಗಾಗಿ ಸರ್ಕಾರ ಜೀವವನ್ನು ಹೊರಡಿಸಿದ್ದೇ ಹೌದಾದ್ರೆ ಸಹಜವಾಗಿ ಅದು 6 ತಿಂಗಳವರೆಗೂ ಕೂಡ ಅವಕಾಶ ಇರುತ್ತೆ ಮುಂದೂಡಿಕೆ ಮಾಡ್ಲಿಕ್ಕೆ. ಸದ್ಯಕ್ಕೆ ಈ ಜಟಾಪಟಿ ನಿಲ್ಲುವ ಲಕ್ಷಣಗಳು ಕಾಣದೇ ಇರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಇದನ್ನು ಮುಂದೂಡುವಂತ ತೀರ್ಮಾನಕ್ಕೆ ಮುಖ್ಯಮಂತ್ರಿಗಳು ಬಂದಿರೋದು ಸದ್ಯಕ್ಕೆ ಸೂಚನೆ ಏನಂತೂ ನಿರ್ದೇಶಕರಿಗೆ ಕೊಟ್ಟಿರೋ ಮಾಹಿತಿ ಕೂಡ ಬರ್ತಾ ಇದೆ. ಕಾವ್ಯ, ಥ್ಯಾಂಕ್ ಯು ಸುಕೇಶ್ ಡೀಟೇಲ್ಸ್ಗಾಗಿ. ಹಾವೇರಿಯಲ್ಲಿ ಡಾಟಾ ಎಂಟ್ರಿ ಸಿಬ್ಬಂದಿ ಎಡವಟ್ಟು ಮಾಡಿರುವಂತಹ ಘಟನೆ ನಡೆದಿದ್ದು, ಜೀವಂತ ಇದ್ದ ವ್ಯಕ್ತಿಯ ಮರಣ ಪ್ರಮಾಣ ಪತ್ರವನ್ನ ಮಾಡಿದ್ದು, ಪತ್ನಿ ನಿಧನ, ಪತಿರಾಯನಿಗೆ ಮರಣ ಪ್ರಮಾಣ ಪತ್ರವನ್ನು ನೀಡಿದ್ದು 5 ವರ್ಷಗಳ ನಂತರ ಪ್ರಕರಣ ಬೆಳಕಿಗೆ ಬಂದಿದೆ. ಹಾವೇರಿಯ ರಟ್ಟಿಹಳ್ಳಿ ತಹಶೀಲ್ದಾರರ ಕಚೇರಿ ಸಿಬ್ಬಂದಿ ಎಡವಟ್ಟು ಮಾಡಿದ್ದು 2021ರಲ್ಲಿ ತೋಪನಗೌಡ ಎಂಬಾತನ ಪತ್ನಿ ಮಲ್ಲಮ್ಮ ನಿಧನವನ್ನ ಹೊಂದಿದ್ರು. ಪತ್ನಿ ಬದಲು ಬದುಕಿದ್ದ ಪತಿಯ ಹೆಸರಲ್ಲಿ ಮರಣ ಪ್ರಮಾಣ ಪತ್ರವನ್ನ ನೀಡಿರುವಂತಹ ಘಟನೆ ನಡೆದಿದೆ. ಇನ್ನು 5 ವರ್ಷಗಳ ಬಳಿಕ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಕರ್ನಾಟಕದಲ್ಲಿ ಸರ್ಕಾರ ಯಾವ ರೀತಿ ಆಡಳಿತ ಮಾಡ್ತಿದೆ ಅನ್ನೋದಕ್ಕೆ ಇದೊಂದು ಬಹಳ ದೊಡ್ಡ ಜೀವಂತ ಉದಾಹರಣೆ. ಇವರ ಹೆಸರು ಮೋಪನಗೌಡ ಗುಬ್ಬಿ, ಸಿರಗಂಬಿ ಗ್ರಾಮದವರು, ರಟ್ಟಿಹಳ್ಳಿ ತಾಲೂಕು. ಇವರು ಅವರ ಶ್ರೀಮತಿಯವರು ತೀರ್ಕೊಂಡಿದ್ರು ಅಂಥೇಳಿ ಅವರ ಮರಣ ದಾಖಲೆ ಕೊಡಬೇಕು ಅಂತ ಒಂದು ಪತ್ರವನ್ನು ತಹಸೀಲ್ದಾರ್ ಕಚೇರಿಗೆ ಕೊಡ್ತಾರೆ. ಆದರೆ ದುರದೃಷ್ಟವಶಾತ್ ಈ ಸರ್ಕಾರ ರಟ್ಟಿಹಳ್ಳಿ ತಾಲೂಕು ಸಿರಗಂಬಿ ತಹಸೀಲ್ದಾರ್ ಆಫೀಸಿಂದ ಅವರ ಹೆಂಡತಿ ಮರಣದ ಬಗ್ಗೆ ಪತ್ರ ಕೇಳಿದರೆ ಬೋಪನಗೌಡರು ಮರಣ ಪತ್ರ ಕೊಟ್ಟಿದ್ದಾರೆ, ಮರಣ ಪತ್ರ ದಾಖಲೆಯನ್ನು ಕೊಟ್ಟಿದ್ದಾರೆ. ಇದು ಎಂಥ ದುರ್ದೈವ! ಅವರ ಹೆಂಡತಿ ಮರಣ ಪತ್ರವನ್ನು ಕೇಳಿದರೆ ಗಂಡ ಯಾರು ಕೇಳಿದ್ದಾರೆ ಅವರಿಗೆ ಅವ್ರ ಮರಣದ ಪತ್ರವನ್ನು ಕೊಟ್ಟಂಥ ಹೇಯ ಕೃತ್ಯ, ನಾಚಿಕೆಗೇಡಿನ ಸಂಗತಿ ಈ ಸರ್ಕಾರದಲ್ಲಿ ಆಗಿದೆ. ಇವತ್ತು ಅವರ FID ರದ್ದಾಗಿದೆ, ಅವರ ರೇಷನ್ ಕಾರ್ಡ್ ರದ್ದಾಗಿದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಬದುಕಿದ್ದಂಥ ಮನುಷ್ಯನನ್ನು ಸಾಯಿಸಿದಂಥ ತಾಲೂಕು ಕಚೇರಿಯ ಅಧಿಕಾರಿಗಳು